ಗುರು ಇವತ್ತೊಂದ್ ಕಡೆ ಮೆಸ್ ಫಿಟ್ಟಿಂಗ್ ಇತ್ತು ಅಂತ ಸ್ವಲ್ಪ ಬೇಗನೆ ಹೊರಟಿದೆ ಕೆಲಸ ಸ್ಟಾರ್ಟ್ ಮಾಡಕ್ಕೆ. ಬಟ್ ಇದೇ ಗ್ಯಾಪ್ ಅಲ್ಲಿ ಬೇಕಾದವ್ರೊಬ್ಬರನ್ನ ನಿಯರ್ಲಿ ಹೆಬ್ರಿ ಹತ್ರ ಡ್ರಾಪ್ ಮಾಡಿ ಬರ್ಬೇಕಿತ್ತು. ಸೊ ಹಂಗಾಗಿ ಗಡ್ಜಾಗ ಹೊರಟೆ. ಸೊ ಅಲ್ಲಿಂದ ವಾಪಸ್ ಬಂದು ಐಟಮ್ ಎಲ್ಲ ಗಾಡಿಗೆ ಹಾಕೊಂಡು ಡ್ರೆಸ್ ಸಹ ಚೇಂಜ್ ಮಾಡಿದೆ, ಸೀದಾ ಹೊರಟೆ. ಸೊ ನನ್ ಗಾಡಿಲಿದ್ದ ಟೂಲ್ಸ್ ಐಟಮ್ಸ್ ನೆಲ್ಲ ಫ್ರೆಂಡ್ ಗಾಡಿಗೆ ಹಾಕಿ ಆನ್ ದಿ ವೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ವರ್ಕಿಂಗ್ ಸೈಡ್ ಕಡೆ ನಮ್ಮ ಪಯಣ. ಆಲ್ರೆಡಿ ನಿನ್ನೆ ಸ್ವಲ್ಪ ವರ್ಕ್ ಎಲ್ಲ ಮುಗ್ದಿತ್ತು, ಇವತ್ತು ಫಿನಿಶಿಂಗ್ ವರ್ಕ್ ಇರೋದು. ಸೊ ಇವತ್ತು ಫೈನಲ್ ಆಗಿ ಫಿನಿಶ್ ಮಾಡ್ಬೇಕಂತ ಹೊರಟಿದ್ವಿ. ಸೊ ಇವತ್ತು ಮಾಡೋ ಮೆಸ್ ವರ್ಕ್ ಅಲ್ಲಿ ಆಂಗಲ್ಸ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ, ಒಂದು ಕಲ್ ಸ್ಕ್ವೇರ್ ಟ್ಯೂಬ್ ಮತ್ತೆ 1.5 ಇಂಚ್ ಮೆಸ್. ನೀವು ಇಲ್ಲಿ ನೋಡ್ತಿರ್ಬೋದು 2 ಸೈಡ್ ಮೆಸ್ ಅನ್ನ ಫಿಟ್ ಮಾಡಿದೀವಿ. ಇದು ಡೋರ್ ಗೆ ಫ್ರೇಮ್ ವರ್ಕ್ ಒಂದೇ ಫ್ರೇಮ್ ಅಲ್ಲಿ ಡೋರ್ ಮಾಡೋಣ ಅಂತ ಫಸ್ಟ್ ಪ್ಲಾನ್ ಇತ್ತು, ಬಟ್ ಜಾಗ ಕಡಿಮೆ ಇದ್ರಿಂದ ಇಲ್ಲಿ ಮಾಡಕ್ ಆಗಿರ್ಲಿಲ್ಲ. ಸೊ ಹಂಗಾಗಿ ಆ ಕಡೆ ಒಂದು ಪ್ಯಾಸೇಜ್ ಈ ಕಡೆ ಒಂದು ಪ್ಯಾಸೇಜ್ ನ ಸಪರೇಟ್ ಮಾಡ್ಕೊಂಡು ಫಿಟ್ ಮಾಡ್ಕೊಂಡಿದೀನಿ. ಇನ್ನು ಬ್ಯಾಕ್ ಸೈಡ್ ಇರೋ ಎಲ್ ಶೇಪ್ ಪಾಯಿಂಟ್ ಅಲ್ಲಿ 4x8 ಮತ್ತೆ 4x9 ಒಂದು ಸಿಂಗಲ್ ಪೀಸ್ ಬರುತ್ತೆ. ಇನ್ನು ಆ ಕಡೆ ಪಕಾಸಿ ಕೆಳಗ್ ಬರುತ್ತಲ್ಲ, ಸೊ ಅದ್ರಲ್ಲಿ ಒಂದು ಡೋರ್ ಬೇಕು ಅಂತ ಹೇಳಿದ್ದಾರೆ. ಸೊ ಬನ್ನಿ ಇವಾಗ ಫ್ರಂಟ್ 3x6 ಡೋರ್ ಮಾಡೋಣ. ಸೊ ಈಗ ಡೋರ್ ಫ್ರೇಮ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಟೈಮಲ್ಲಿ ತಕೊಂಡೆ ಸೆಂಟ್ರಲ್ ಒಂದು ಪೈಪ್ ಬರುತ್ತೆ, ಸೊ ಅದನ್ನೆಲ್ಲ ಹಾಕೊಂಡು ಫುಲ್ ವೆಲ್ಡ್ ಮುಗಿಸ್ಕೊಂಡು. ಸೊ ಗೈಸ್ ಡೋರ್ ಅಂತೂ ರೆಡಿ ಆಗಿದೆ. ಗೈಸ್ ಇಲ್ಲಿ ಫ್ರೇಮ್ ದೆಲ್ಲ ವೆಲ್ಡ್ ಹಾಕಂತ ಇದೀನಿ, ಫ್ರೇಮ್ ಎಲ್ಲ ಫಿಟ್ಟಿಂಗ್ ಎಲ್ಲ ಆದ್ಮೇಲೆ. ಸೊ ಇನ್ನು ಇಲ್ಲಿ 2x2 ಡೋರ್ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಫಿಟ್ಟಿಂಗ್ ಮಾಡ್ಕೊಂತ ಇದೀನಿ, ವೆಲ್ಡ್ ಎಲ್ಲ ಹಾಕಿ ಲಾಕ್ ಎಲ್ಲ ಇಟ್ಟು ಎಲ್ಲ ಕ್ಲಿಯರ್ ಆಗಿದೆ. ಸೊ ಗೈಸ್ ಫೈನಲ್ ಆಗಿ ವರ್ಕ್ ಎಲ್ಲ ಮುಗಿದಿದೆ. ಇನ್ನು ಬ್ಯಾಕ್ ಸೈಡ್ ಇದು ಮೆಸ್ಸು ಫಿಟ್ಟಿಂಗ್ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಗೈಸ್ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ, ಹಾಗೆ ಮಿಸ್ಟರ್ ಲಿಫ್ಟಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ನಿನ್ನಾಗಮನದಿಂದ ಈ ವಿದ್ವತ್ ಸಭೆಗೆ ಪೂರ್ಣ ಪ್ರಕಾಶ ತುಂಬಿದಂತಾಯಿತು.